टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಹೈದರ್ ಹತ್ಯೆ ಆಗಿದೆ. ಹೈದರ್ ಅಲಿ ಅಂತ ಹೇಳಿ ಈತ ಒಬ್ಬ ರೌಡಿ ಶೀಟರ್ ಅಂತಲೂ ಕೂಡ ಗೊತ್ತಾಗಿರುವಂಥದ್ದು. ಸೊ ಈತನ ಕೊಲೆ ಆಗಿದೆ. ಈತ ಕಾಂಗ್ರೆಸ್ ಮುಖಂಡ ಕೂಡ ಆಗಿದ್ದ. ಜೊತೆಗೆ ಬೆಂಗಳೂರಿನ ಶಾಂತಿನಗರದ ಶಾಸಕ ಎನ್ ಹ್ಯಾರಿಸ್ ಅವ್ರ ಜೊತೆಗೆ ತುಂಬಾನೇ ಈತ ಗುರುತಿಸ್ಕೊಂಡಿದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಫೋಟೋಗಳು ಕೆಲವೊಂದಷ್ಟು ವಿಡಿಯೋಗಳು ಕೂಡ ಇರುವಂಥದ್ದು. ಗರುಡ ಮಾಲ್ ಬಳಿ ಬೈಕನ್ನು ಅಡ್ಡಗಟ್ಟಿ ಭೀಕರವಾಗಿ ಮರ್ಡರ್ ಮಾಡಿದ್ದಾರೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಹೈದರ್ ಅಲಿಯ ಕೊಲೆ ಆಗಿದೆ. ಲೈಫ್ ಬ್ಯಾಂಡ್ ಮುಗಿಸ್ಕೊಂಡು ಹೊರಬರ್ತಾ ಇದ್ದಂತೆ ಹೈದರ್ ಅಲಿಯನ್ನ ಕೊಚ್ಚಿಕೊಂಡಿದ್ದಾರೆ. ಲಾಂಗು ಮಚ್ಚುಗಳಿಂದ ಕೊಚ್ಚಿ ಹಾಕಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯೋಷ್ಟರಲ್ಲಿ ಹೈದರ್ ಸಾವನ್ನಪ್ಪಿದ್ದಾರೆ. ನೋಡಿ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಕಡೆ ಹೈದರ್ ಕುಟುಂಬದವರ ಗೋಳಾಟ, ಮತ್ತೊಂದು ಕಡೆ ಹ್ಯಾರಿಸ್ ಜೊತೆಗೆ ಗುರುತಿಸ್ಕೊಂಡಿರುವಂಥ ಈ ಹೈದರ್. ಈ ಮರ್ಡರ್ ಕುರಿತಂತೆ ಡಿಸಿಪಿ ಮಾತನಾಡಿದ್ದಾರೆ, ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಂದೋಣ. ಮೃತ ಆಗಿರ್ತಕ್ಕಂಥ ಹೈದರ್ ಅಲಿ ಅಂತ ಬಿಟ್ಟೇಳಿ ಸುಮಾರು 38 ವರ್ಷ ವಯಸ್ಸು. ಈತನ ಮೇಲೆ ಸುಮಾರು 11 ಪ್ರಕರಣಗಳು, ಅದರಲ್ಲಿ ಮಾರಣಾಂತಿಕ ಹಲ್ಲೆ ಮತ್ತು ಸಾಮಾನ್ಯ ಹಲ್ಲೆ, ಅದರ ಜೊತೆಗೆ NDPS ಆ್ಯಕ್ಟಲ್ಲಿ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು ಕೂಡ 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾಯಿತ್ತು. ಕಾರ್ಯಚಟುವಟಿಕೆಗಳು 2022ರಲ್ಲಿ ಈತನ ವಿರುದ್ಧ ಕೊನೆಯದಾಗಿ ಪ್ರಕರಣ ದಾಖಲಾಗಿತ್ತು. ತದನಂತರ ಈತನ ಕಾರ್ಯಚಟುವಟಿಕೆಗಳು ಇತರ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಆದರೆ ಈಗ ನಾವು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈ ಥರ ಯಾಕೆ ಈ ಒಂದು ಅವನ ಕೊಲೆ ಆಯಿತು, ಯಾರು ಮಾಡಿದಾನೆ ಅಂತ ಬಿಟ್ಟೇಳಿ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಅವನಿಗೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ರಾಜಕೀಯ ನಂಟಿರಲಿಲ್ಲ. ಆದರೆ ಆತನ ಅಣ್ಣ ರಾಜಕೀಯದಲ್ಲಿ ಅಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ದ ಅಂತ ಬಿಟ್ಟರೆ ಮಾಹಿತಿ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಹೈದರ್ ಅಲಿಯ ಒಂದು ಮರ್ಡರ್ ಆಗಿರುವಂಥದ್ರ ಬಗ್ಗೆ ಡಿಸಿಪಿ ಕೂಡ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರು. ಈತನ ಮೇಲೂ ಕೂಡ ಸಾಕಷ್ಟು ಪ್ರಕರಣಗಳಿದ್ವು, ಜೊತೆಗೆ ಈತ ಕೂಡ ರೌಡಿ ಶೀಟರ್ ಆಗಿದ್ದ ಅಂತೇಳಿ. ಬಟ್ ಯಾಕೋಸ್ಕರ ಕೊಲೆ ಆಗಿದೆ, ಯಾರು ಮಾಡಿರಬಹುದು, ಈತನಿಗೆ ಯಾರ ಜೊತೆ ವೈಷಮ್ಯ ಆಯಿತು, ಸೊ ಬೇರೆ ಏನಾದರೂ ರೀಸನ್ಗಳು ಲಭ್ಯವಾಗ್ತಾ ಇದೆಯಾ, ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ ಈ ಬಗ್ಗೆ ಪ್ರಜ್ವಲ್? ರೆಹಮಾನ್, ಪೊಲೀಸರಿಗೆ ಪ್ರಮುಖವಾಗಿ ಒಂದಷ್ಟು ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ರಾಜಕೀಯ ವೈಷಮ್ಯ ಇದೆಯಾ, ಇನ್ನೊಂದು ಫೈನಾನ್ಷಿಯಲಿ ಯಾವ್ದಾರೋ ಡಿಸ್ಪ್ಯೂಟೆಡ್ಗಳಿತ್ತ, ಯಾವ್ದಾರೋ ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ಈತ ಕೈ ಹಾಕಿ ಅದರಿಂದ ಯಾವ್ದಾರೋ ಗಲಾಟೆಗಳಾಗಿತ್ತ, ಅಥವಾ ವೈಯಕ್ತಿಕ ದ್ವೇಷಗಳು ಅಥವಾ ಹಳೆ ರೈವಲ್ವರಿ ಇತ್ತ, ಅಂದ್ರೆ ಹಿಂದಿನ ದ್ವೇಷಗಳು ಯಾವ್ದಾರು ಇತ್ತ, ಅಥವಾ ಯಾವ್ದಾರೋ ಸಂಬಂಧಗಳ ವಿಚಾರದಲ್ಲಿ ಒಂದಷ್ಟು ರೈವಲ್ವರಿಗಳೇನಾದ್ರು ಫ್ಯಾಮಿಲಿ ಒಳಗೋ ಅಥವಾ ಬೇರೆ ಕಡೆಯೋ ಇತ್ತ, ಇದ್ರ ಬಗ್ಗೆ ನೋಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ, ನಾನು ಈಗ ಕೊಲೆ ನಡೆದಂತ ಸ್ಥಳದಲ್ಲಿದ್ದೀನಿ. ಅಂದ್ರೆ ಶಾಂತಿನಗರ ಶಾಸಕರ ಕ್ಷೇತ್ರಕ್ಕೆ ಬರುವಂತ ಗರುಡ ಮಾಲ್ ನಲ್ಲಿ ಇರುವಂತ ಫುಟ್ಬಾಲ್ ಗ್ರೌಂಡ್ಗೆ ಕನೆಕ್ಟ್ ಆಗುವಂತ ಒಂದು ರಸ್ತೆ ಇದು. ಗರುಡ ಮಾಲ್ ಇಂದ ಲೈಫ್ ಸ್ಟೈಲ್ ಕಡೆಗೆ ಹೋಗುವಂತ ರಸ್ತೆ. ಇಲ್ಲಿ ಗೇಟ್ ನಂಬರ್ 7 ಫುಟ್ಬಾಲ್ ಕೋರ್ಟಿನ ಗೇಟ್ ನಂಬರ್ 7 ಮುಂಭಾಗದಲ್ಲಿ, ಅಂದ್ರೆ ಪ್ರಮುಖ ಈತ ಗರುಡ ಮಾಲ್ ಇಂದ ಟುವರ್ಡ್ಸ್ ಲೈಫ್ ಸ್ಟೈಲ್ ಕಡೆಗೆ, ಅಂದ್ರೆ ಈ ಘಟನೆ ನಡೆದಿರುವಂತ ಬಲಭಾಗದ ರಸ್ತೆಯಲ್ಲಿ ಒನ್ ವೇಲಿ ಈತ ಹೋಗ್ತಿರ್ತಾನೆ. ಹೋಗ್ತಿದ್ದಂತ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಂತ ಒಂದು 3-4 ಜನ ದುಷ್ಕರ್ಮಿಗಳು ಈತನನ್ನ ಅಡ್ಡಗಡ್ತಾರೆ. ಅದಾದ್ಮೇಲೆ ಇಲ್ಲಿ ಏನ್ ಕಾಣಿಸುತ್ತೆ, ರಸ್ತೆಯಲ್ಲಿ ಬ್ಲಡ್ ಎಲ್ಲ ಬಿದ್ದಿರೋದೇನ್ ಕಾಣಿಸುತ್ತೆ, ಈ ಜಾಗದಿಂದ ಈ ಕಡೆಗೆ ತಪ್ಪಿಸ್ಕೊಂಡು ಓಡುವಂತ ಪ್ರಯತ್ನವನ್ನ ಹೈದರ್ ಅಲಿ ಮಾಡಿದ್ದಾರೆ. ಅದಾದ ಸಂದರ್ಭದಲ್ಲಿ ಈ ಕಾರ್ನರ್ ಅಲ್ಲಿ ಆತನನ್ನ ರೌಂಡ್ ಅಪ್ ಮಾಡಿದಂತ ಆರೋಪಿಗಳು 3-4 ಜನ ಆರೋಪಿಗಳೇನಿದ್ರೆ ಇಲ್ಲಿ ಬರ್ಬರವಾಗಿ ಆತನನ್ನ ಹೊಡೆದು ಕೊಚ್ಚಿ ಕೊಲ್ತಾರೆ. ಅದಾದ್ಮೇಲೆ ಇಲ್ಲಿಂದ ಕೇವಲ 1 ಸಿಗ್ನಲ್ ದೂರದಲ್ಲಿರುವಂತ ಅಶೋಕ್ ನಗರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಅವರು ಈತನನ್ನ ಇಲ್ಲಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅಲ್ಲಿಗೆ ಹೋಗೋಷ್ಟೊತ್ತಿಗಾಗ್ಲೇ ಆತ ಸಾವನ್ನಪ್ಪಿರ್ತಾನೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.